ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ BSc ಓದ್ತಾ ಇದ್ದೀರಿ, ಫೈನಲ್ ಇಯರ್ ಇರ್ಬೋದು, ಇಲ್ಲ ಮುಗಿಸಿ ಇರ್ಬೋದು, ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶದ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೇವೆ. ಅದು ಯಾವುದು ಅಂತಂದರೆ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ FRI ಡೆಹ್ರಾಡೂನಲ್ಲಿರೋ ಅಂಥ ಒಂದು ಉತ್ತರಾಖಂಡಲ್ಲಿರೋ ಅಂಥ ಒಂದು ಕಾಲೇಜ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಈ ಕಾಲೇಜ್ ಯಾವ ಥರ ಇದೆ ಅಂದರೆ, ಸುತ್ತ ಫಾರೆಸ್ಟ್ ಇದೆ, ಜೊತೆಗೆ ಹಿಲ್ಸ್ಗಳಿದ್ದಾವೆ. ಈ ಕಾಲೇಜ್ನ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾಂಪಸ್ ಇನ್ ಇಂಡಿಯಾ ಅಂತಲೂ ಕರೀತಾರೆ. ಎಸ್ಟಾಬ್ಲಿಷ್ಡ್ ಇನ್ 1906 ಸ್ಟಾರ್ಟ್ ಆಗಿರೋ ಅಂಥದ್ದು. ಒನ್ ಆಫ್ ದ ಓಲ್ಡೆಸ್ಟ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ದ ವರ್ಲ್ಡ್ ಅಂತಲೂ ಕರೀತಾರೆ. ಕ್ಯಾಂಪಸ್ ಏರಿಯಾನೇ 450 ಹೆಕ್ಟೇರ್ಸಲ್ಲಿದೆ. ಇದು ಒಂದು ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ ಅಂತ ಕರೀತಾರೆ. ಇದು ಗೌರ್ಮೆಂಟ್ ರೆಕಗ್ನೈಸೇಷನ್ ಆಗಿರೋ ಅಂಥ ಒಂದು ಇನ್ಸ್ಟಿಟ್ಯೂಟು. ಇದಕ್ಕೆ ಒಂದು FRI ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕರೀತಾರೆ. ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮು, ಸೈನ್ಸ್ ಬೇಸ್ಡ್ ಕಾಂಪಿಟೇಟಿವ್ ಎಕ್ಸಾಮ್ ಫಾರ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇನ್ ಎನ್ವೈರ್ನಮೆಂಟಲ್, ಫಾರೆಸ್ಟ್ ಆ್ಯಂಡ್ ರಿಸರ್ಚ್ ಕ್ಯಾರಿಯರ್ ಅಂತ ಕರೀತಾರೆ. ಯಾರೆಲ್ಲ ಎನ್ವೈರ್ನಮೆಂಟಲ್ ಬಗ್ಗೆ, ಫಾರೆಸ್ಟ್ ಬಗ್ಗೆ, ರಿಸರ್ಚ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅವರು ಈ FRI ಎಂಟ್ರೆನ್ಸ್ ಎಕ್ಸಾಮ್ನ ಖಂಡಿತ ಬರೆಯೋದ್ರಿಂದ ಒಂದು ಒಳ್ಳೆಯ ಅನುಕೂಲ ಇದೆ. ಇದನ್ನು BSc ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಿ ಅವರೆಲ್ಲ ಬರೀಬೋದಾದಂಥ ಒಂದು ಎಕ್ಸಾಮ್ ಇದು. ಒಂದು ಬ್ಯೂಟಿಫುಲ್ ಕ್ಯಾಂಪಸ್ ನಿಯರ್ ಹಿಮಾಲಯನ್ ಫೋರ್ಟ್ ಹಿಲ್ಸ್, ಹಿಮಾಲಯದ ಹತ್ತಿರದಲ್ಲಿ ಇರೋ ಅಂಥ ಒಂದು ಇನ್ಸ್ಟಿಟ್ಯೂಟು. ಅಂಡರ್ ಇಂಡಿಯನ್ ಕೌನ್ಸಿಲ್ ಫಾರೆಸ್ಟ್ರಿ ರಿಸರ್ಚ್ ಎಜುಕೇಷನ್ ಅಂತಲೂ ಕರೀತಾರೆ. ಯಾವೆಲ್ಲ ಕೋರ್ಸ್ ಇಲ್ಲಿ ಇದೆ ಅಂತಂದರೆ, MSc ಫಾರೆಸ್ಟ್ರಿ ಇದೆ, 38 ಸೀಟ್ಸ್ ಇದೆ. MSc ಎನ್ವೈರ್ನಮೆಂಟಲ್ ಮ್ಯಾನೇಜ್ಮೆಂಟ್ ಅಂತ ಇದೆ, 38 ಸೀಟ್ಸು. MSc ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಿದೆ, 38 ಸೀಟ್ಸ್ ಇದೆ. MSc ಸೆಲ್ಯುಲೋಸ್ ಆ್ಯಂಡ್ ಪೇಪರ್ ಟೆಕ್ನಾಲಜಿ ಅಂತಿದೆ, 20 ಸೀಟ್ಸು. ಒಟ್ಟು ಪ್ರತಿ ವರ್ಷ 134 ಸೀಟ್ಗೋಸ್ಕರ ನಡೆಯೋವಂಥ ಒಂದು ಎಕ್ಸಾಮ್ ಇದು. ಜೊತೆಗೆ PhD ಫಾರೆಸ್ಟ್ರಿ ಇದೆ, ಎನ್ವೈರ್ನಮೆಂಟಲ್ ಸೈನ್ಸ್ ಇದೆ, ಮತ್ತು ವುಡ್ ಸೈನ್ಸ್ ಇರೋ ಅಂಥದ್ದು. ಇಲ್ಲಿ ಜಾಯ್ನ್ ಆಗಬೇಕಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂದರೆ, MSc ಸೇರ್ಕೋಬೇಕು ಅಂದರೆ BSc ಸೈನ್ಸ್ ಬ್ಯಾಕ್ಗ್ರೌಂಡ್, ಅಂದರೆ ನಾನು ಹೇಳ್ದಂಗೆ BScನಲ್ಲಿ PCM, CBZ ಈ ಥರದ್ದು ಇರೋ ಅಂಥ ಎಲ್ಲ ಕೋರ್ಸ್ ಇರೋ ಅಂಥವ್ರು, BSc ಮಾಡಿರೋ ಅಂಥವ್ರು ಇಲ್ಲಿ ಜಾಯ್ನ್ ಆಗೋ ಅವಕಾಶ ಇದೆ. ಜನರಲ್ ಮೆರಿಟ್ ಅವರಿಗೆ 50% ಇರಬೇಕು ಡಿಗ್ರಿ. SC ST OBC ಅವ್ರಿಗೆ 45% ಇದ್ದರು ಎಲಿಜಿಬಲ್ಲು. ರಿಕ್ವೈರ್ಡ್ ಸಬ್ಜೆಕ್ಟ್ಸ್ ನಾನು ಹೇಳ್ದಂಗೆ ಮೇಜರ್ ಆಗಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಇರಬೇಕು, ಜೊತೆಗೆ ಮ್ಯಾಥ್ಸ್ ಇದ್ರೂ ಆಗುತ್ತೆ. ಅದೇ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಅಂತ ಬಂದಾಗ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಮೆರಿಟ್ ಲೀಸ್ಟ್ ಮೇಲೆ ಕೌನ್ಸಿಲಿಂಗ್ ಕರೀತಾರೆ, ಅಡ್ಮಿಷನ್ ಆಗ್ಬೋದು. ಸೆಲೆಕ್ಷನ್ ಸ್ಟ್ರಿಕ್ಟ್ಲಿ ಮೆರಿಟ್ ಬೇಸ್ಡ್ ಇರುತ್ತೆ. ಈ ಎಕ್ಸಾಮ್ ಪ್ಯಾಟ್ರನ್ ಎಲ್ಲ ಯಾವ ಥರ ಇರುತ್ತೆ ಅಂತಂದರೆ, ಆನ್ಲೈನ್ ಇರುತ್ತೆ, ಕೆಲವು ಸಲ ಆಫ್ಲೈನು ಮಾಡ್ತಾರೆ. ಡ್ಯೂರೇಷನ್ ಬಂದು 3 hours ಇರುತ್ತೆ. ನಂಬರ್ ಆಫ್ ಕ್ವಶನ್ಸು 200 ಇರುತ್ತೆ. ಮಾರ್ಕಿಂಗು ಒಂದು ಕರೆಕ್ಟ್ ಆದರೆ ಕೆಲವು ಸಲ 1 ಮಾರ್ಕ್ಸ್ ಇರುತ್ತೆ, ಕೆಲವು ಸಲ 4 ಮಾರ್ಕ್ಸ್ ಇರುತ್ತೆ. ರಾಂಗ್ ಆನ್ಸರ್ ಆದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, -1/4 ಇಲ್ಲ -1 ಅಂತ ಇರುತ್ತೆ. ಈ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದಾಗ ಫೆಬ್ರವರಿನಲ್ಲಿ ಕಾಲ್ಫಾರ್ ಮಾಡ್ತಾರೆ, ಮಾರ್ಚ್ ಎಂಡಲ್ಲಿ ಕ್ಲೋಸ್ ಇರುತ್ತೆ ಅಪ್ಲಿಕೇಶನ್ಸು. ಡೇಟ್ ಆಫ್ ಎಕ್ಸಾಮಿನೇಷನ್ ಬಂದು ಮೇ 1st ವೀಕ್ ಆರ್ 2nd ವೀಕಲ್ಲಿ ಎಕ್ಸಾಮ್ ಇರುತ್ತೆ. ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ ಬಂದಾಗ, ಬೇಸಿಕ್ ಸೈನ್ಸ್ದು ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು, ಎನ್ವೈರ್ನಮೆಂಟಲ್ ಸೈನ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಅದರಲ್ಲಿ ಅರ್ಥಮೆಟಿಕ್ಕು, ಡಾಟಾ ಇಂಟರ್ಪ್ರಿಟೇಷನ್ನು, ಲಾಜಿಕಲ್ ರೀಸನಿಂಗ್ ಇರುತ್ತೆ. ಜನರಲ್ ನಾಲೆಡ್ಜ್ ಬಂದು ಕರೆಂಟ್ ಅಫೇರ್ಸು, ಎನ್ವೈರ್ನಮೆಂಟ್ ರಿಲೇಟೆಡ್ ಟಾಪಿಕ್ಸ್ ಇರುತ್ತೆ. ಇಂಗ್ಲೀಷಲ್ಲಿ ಗ್ರಾಮರು, ವೆಕಬಲರಿ, ಕಂಪ್ಯಾರಿಸನ್ಸ್ ಇರುತ್ತೆ. ಅಪ್ಲಿಕೇಶನ್ಸ್ ಪ್ರೋಸೆಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ಬಂದಾಗ, ಆ ವೆಬ್ಸೈಟ್ಗೆ ಹೋಗಬೇಕು, ಫಾರಮ್ನ ಡೌನ್ಲೋಡ್ ಮಾಡಿಕೊಂಡು ಮ್ಯಾನ್ಯುಯಲಲ್ಲಿ ಫಿಲ್ ಮಾಡಬೇಕು, ಅಟ್ಯಾಚ್ ಮಾಡಬೇಕು ಡಾಕ್ಯುಮೆಂಟ್ಸ್ನ. ಫೀಸ್ ಪೇ ವಿಲ್ ಡಿಮ್ಯಾಂಡ್ ಡ್ರಾಫ್ಟನ್ನು ಸೆಂಡ್ ಟು ದ FRI ಡೆಹ್ರಾಡೂನ್. ಅಂದರೆ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಮ್ಯಾನ್ಯುಯಲಲ್ಲಿ ಫಿಲ್ ಮಾಡಿ, ಅವ್ರು ಏನೇನು ಕೇಳಿರ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿ ಫೀಸ್ ಪೇ ಮಾಡಿಕೊಂಡು ಅದನ್ನು ಪೋಸ್ಟ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು 1500 ಪರ್ ಕೋರ್ಸ್, ಅಂದರೆ ಒಂದು ಕೋರ್ಸ್ಗೆ 1500 ಇರುತ್ತೆ. ಅದೇ ರೀತಿ ನೀವು ಎಷ್ಟು ಕೋರ್ಸಿಗೆ ತೊಗೊತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೋರ್ಸ್ ಫೀಸ್ ಬಂದು 2 ವರ್ಷಕ್ಕೆ 1.35 ಲಕ್ಷದಿಂದ 1.45 ಲಕ್ಷ, ಅಂದರೆ 2 ವರ್ಷದ್ದು ಸೇರಿಸಿ 1,35,000
ದಿಂದ 1:45 ಆಗುತ್ತೆ. ಎಕ್ಸಾಮ್ ಸೆಂಟರ್ಸ್ ಎಲ್ಲ ಎಲ್ಲೆಲ್ಲಿದೆ ಅಂದರೆ ಡೆಹ್ರಾಡೂನಲ್ಲಿದೆ, ಡೆಲ್ಲಿ, ಬೆಂಗಳೂರು, ಕಲ್ಕಟ್ಟ, ಜಬಲ್ಪುರ್, ಚಂಡೀಗಢ ಎಕ್ಸೆಟ್ರಾ ಈ ಥರದ ಕಡೆ ಹೋಗಿ ನೀವು ಎಕ್ಸಾಮ್ನ ಬರೀಬೇಕಾಗುತ್ತೆ. ಅದೇ ರೀತಿ ಕ್ಯಾರಿಯರ್ ಆಪರ್ಚುನಿಟೀಸ್ ಅಂತ ಬಂದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಗೌರ್ಮೆಂಟ್ ಜಾಬ್ಸ್ ಆಗ್ತವೆ, ಎನ್ವೈರ್ನಮೆಂಟಲ್ ಕಂಪನೀಸಲ್ಲಿ NGOs ಆಗಿ ಕೆಲಸ ಮಾಡ್ಬೋದು, ರಿಸರ್ಚ್ ಆರ್ಗನೈಸೇಷನಲ್ಲಿ ಸೇರ್ಕೋಬೋದು, PhDಗೆ ಸೇರ್ಕೋಬೋದು, ಪೇಪರ್ ಆ್ಯಂಡ್ ವುಡ್ ಇಂಡಸ್ಟ್ರೀಸ್ಗಳು ಏನೇನಿದೆ ಅಲ್ಲೆಲ್ಲ ಜಾಯ್ನ್ ಆಗ್ಬೋದು. ಅದೇ ರೀತಿ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಸಸ್ಟೈನಬಿಲಿಟಿ ಸೆಕ್ಟರ್ಸಲ್ಲೂ ಕೆಲಸ ಮಾಡ್ಬೋದು. ಸ್ಯಾಲ್ರಿ ಪ್ಯಾಕೇಜ್ ಬಂದು ಆವ್ರೇಜ್ ಪ್ಯಾಕೇಜ್ 6 lakhs ಆ್ಯಂಡ್ ಅಬವ್ ಇರುತ್ತೆ, ಹೈಯೆಸ್ಟ್ ಪ್ಯಾಕೇಜ್ ಬಂದು 10 lakhs ಆ್ಯಂಡ್ ಅಬವ್ ಇರುತ್ತೆ. ಇದು ಒಂದು ಉಪಯುಕ್ತವಾದ ಕೋರ್ಸ್. ಯಾಕೆಂದರೆ ಫಾರೆಸ್ಟ್ ಈಗ BSc ಏಜ್ನಲ್ಲಿ ಫಾರೆಸ್ಟ್ರಿ ಮಿಸ್ ಆಗಿರೋರು BScಗೆ ಸೇರಿಕೊಂಡಿದ್ರೆ ಇಲ್ಲಿ MSc ಫಾರೆಸ್ಟ್ರಿ ಮಾಡೋ ಅಂಥ ಒಂದು ಅವಕಾಶ ಇರುತ್ತೆ, ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಓದೋ ಅಂಥದ್ದು. ಅದೇ ರೀತಿ ಒಂದು ಉತ್ತಮವಾದ ಇನ್ಸ್ಟಿಟ್ಯೂಟು, ಒಂದು ಓಲ್ಡೆಸ್ಟ್ ಫಾರೆಸ್ಟ್ರಿ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ವಾರ್ಡ್ ಅಂತಾರೆ, ಅಲ್ಲಿ ಓದೋ ಒಂದು ಅವಕಾಶ ಸಿಗುತ್ತೆ. ಒಂದು ಸ್ಟ್ರಾಂಗ್ ಗೌರ್ಮೆಂಟ್ ರೆಕಗ್ನೈಸೇಷನ್ ಸಿಗೋ ಅಂಥದ್ದು. ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಜಾಯ್ನ್ ಆಗ್ಬೋದು. ಯಾವೆಲ್ಲ ಕೋರ್ಸು ಅಂತಂದರೆ MSc ಫಾರೆಸ್ಟ್ರಿ, MSc ಎನ್ವೈರ್ನಮೆಂಟಲ್ ಮ್ಯಾನೇಜ್ಮೆಂಟು, ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೆಲ್ಯುಲೋಸ್ ಆ್ಯಂಡ್ ಪೇಪರ್ ಟೆಕ್ನಾಲಜಿ ಅಂತೇಳಿ ಇದೆ. BSc ನೀವು ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ PCMB ಇಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ಓದಿದ್ರೂ ಇದಕ್ಕೆ ಎಲಿಜಿಬಲ್ ಆಗ್ತೀರಿ. 50% ಇದ್ದರೆ ಸಾಕು. ಸೆಲೆಕ್ಷನ್ ಪ್ರೋಸೆಸ್ಸು, ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಮೆರಿಟ್ ಲಿಸ್ಟ್, ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ಆಗೋ ಅಂಥ ಒಂದು ಒಳ್ಳೆಯ ಅವಕಾಶ. ಉತ್ತಮವಾದ ಕಾಲೇಜು, ಒಂದು ಉತ್ತಮವಾದ ವಾತಾವರಣದಲ್ಲಿ ಹಿಮಾಲಯದ ತುದಿ ತಳದಲ್ಲಿ ಓದೋ ಅಂಥ ಒಂದು ಅವಕಾಶವೂ ಸಹ ನಿಮಗೆ ಸಿಗೋ ಅಂಥ ಅವಕಾಶಗಳಿದ್ದಾವೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ಎಕ್ಸಾಮ್ ತಗೊಂಡು ಬರೆದ್ಬಿಟ್ಟು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು. ಒಳ್ಳೆಯದಾಗಲಿ.